ಇದು ಕೂಡ ತುಂಬಾ ಬೇಕಾಗಿರೋ ಸಬ್ಜೆಕ್ಟ್. ದಯವಿಟ್ಟು ಅರ್ಥ ಮಾಡ್ಕೊಬೇಕು ಯಾಕೆ ಇದು ಬೇಕು ನಮ್ಮ ಜೀವನದಲ್ಲಿ. ನಾವು ಕಂಪ್ನಿಯ ಒಳಗಾಗ್ಬೋದು, ಕಂಪ್ನಿಯ ಹೊರದಾಗಿ ಅಂತ ನಾವು ಇದನ್ನ ಅಳವಡಿಸಿಕೊಂಡ್ರೆ ಯಾವ ಸಮಸ್ಯೆಯಿಂದ ನಾವು ಬದುಕಬಹುದು, ಯಾವ ಕೇಸು ಕಚೇರಿ ಕೋರ್ಟ್ ಬದುಕಬಹುದು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಟ್ಟಿರೋದು. ಇದನ್ನ ಇಂಗ್ಲಿಷಲ್ಲಿ ಪಾಶ್ ಅಂತ ಹೇಳ್ತಾರೆ, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್, ಕನ್ನಡದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ. ಅದರ ಇಂಗ್ಲಿಷ್ ಇನ್ನೊಂದು ಹೇಳ್ತಾರೆ PPR ಆಕ್ಟ್ ಆಫ್ 2013. ಪ್ರಿವೆನ್ಷನ್, ಪ್ರಾಹಿಬಿಷನ್ ಅಂಡ್ ರೆಡ್ರೆಸಲ್ ಆಕ್ಟ್ ಆಫ್ 2013. 2013 ಅಂತಂದ್ರೆ 2013 ಜಾರಿಗೆ ಬಂದಿದೆ. ಗವರ್ನಮೆಂಟ್ ಆಫ್ ಇಂಡಿಯಾ ಜಾರಿಗೆ ತಗೊಂಡು ಇದನ್ನ ಜಾರಿಗೆ ತರೋದಕ್ಕೆ ಬಹುಮುಖ್ಯವಾದ ಉದ್ದೇಶ ಇಲ್ಲಿ ಗೊತ್ತಿರೋ ಯಾವುದೋ ಆಕ್ಟ್ ಕಾನೂನು ಮಸೂದೆ ಇದು ಪಾಸ್ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂತಂದ್ರೆ ಯಾವ್ದಾರು ಒಂದು ಹಲವಾರು ಕಾರಣದಿಂದ ಸುಧಾರ ಮಾಡ್ತಾ ಈಗ ಆರ್ಟಿಒ ಸೇಮ್ ಬಂತು ನಿಮ್ಗೆ ನಿರ್ಮಾಣ ಬಂದಿದ್ದಾನೆ. ಅದೇ ತರ ಇಲ್ಲಿ ಯಾವುದೋ ಒಂದು ಕೆಟ್ಟ ಕೃತ್ಯನ ನಿರ್ಮಾಣ ಆಗೋದಕ್ಕೋಸ್ಕರವಾಗಿ ಸೆಂಟ್ರಲ್ ಗೌರ್ಮೆಂಟ್ 2013ರಲ್ಲಿ ಅಂತಿಮವಾಗಿ ಮಸೂದೆನ ಪಾಸ್ ಮಾಡಿ ಒಂದು ಕಾಯಿದೆ ತಿಂದು ಸಂವಿಧಾನದ ಒಳಗಡೆ ಸೇರಿಸ್ತು. 14 ವಿಧಿ ಒಳಗಡೆ ಸೇರಿಸ್ತು. ಸೆಕ್ಷನ್ 14 ಆಫ್ 2013 ವುಮೆನ್ ಸೆಕ್ಷುಯಲ್ ಹರಾಸ್ಮೆಂಟ್. ಇದರ ಮೂಲ ಉದ್ದೇಶ ಯಾಕೆ ಗೌರ್ಮೆಂಟ್ ಹಲವಾರು ಕಾರಣ. ಫಸ್ಟ್ ಸ್ಟಾರ್ಟ್ ಆಗಿದ್ದು 1992ರಲ್ಲಿ ಒಂದು ದೊಡ್ಡ ಕೃತ್ಯ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ ಅಂತಂದ್ರೆ ನೀವೆಲ್ಲ ಕೇಳಿದ್ರೆ ರಾಜಸ್ಥಾನದಲ್ಲಿ ವಾಲ್ಮೀಕಿ ದೇವಿ ಅಂತ ಒಂದು ಮಹಿಳೆ ಮದುವೆ ಆಗಿದೆ. ಆಕೆ ಸಮಾಜ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೋಷಿಯಲ್ ವರ್ಕರ್ ಕೆಲಸ ಮಾಡ್ತಾರೆ. ಸೋಷಿಯಲ್ ವರ್ಕರ್ ಅಂತ ನಮಗೆ ಸಮಾಜ ಸೇವೆ ಮಾಡೋದು, ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಮಾಜ ಸೇವೆ ಮಾಡೋದು. ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಆ ಇಲಾಖೆ ಆಕೆ ಒಂದು ಕೆಲಸ ಕೊಡ್ತಾರೆ. ಏನ್ ಕೆಲಸ ಅಂದ್ರೆ ಬಾಲ್ಯ ವಿವಾಹನ ತಡೆಯೋದು. ನಿಮ್ಗೆ ಗೊತ್ತಿರುತ್ತಾ 1992 2002 ಎಷ್ಟು ಏನಂತಂದ್ರೆ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಲ್ಲ. ಇವತ್ತು ಕೂಡ ಕೊಂಚ ಆಗ್ತದೆ, ಎಷ್ಟು ಕಡೆ ಬಟ್ ತುಂಬಾ ಕಡಿಮೆ ಆಗಿದೆ. ಆ ಚೈಲ್ಡ್ ಮ್ಯಾರೇಜ್ ಕಾನೂನಿನ ರೀತಿ ವಿರುದ್ಧ. ನಿಮ್ಗೆ ಗೊತ್ತಿರುತ್ತೆ ಚೈಲ್ಡ್ ಮ್ಯಾರೇಜ್ ಹೆಚ್ಚು ಅನಾಹುತ ಮೆಚುರಿಟಿ ಇರಲ್ಲ, ಸಂಸಾರ ನಡೆಸೋದಿಲ್ಲ. ಹಂಗಾಗಿ ಒಂದು ಕಾನೂನು ತಗೊಂಡು ಗಂಡಿಗೆ 18 ವರ್ಷ, ಹೆಣ್ಣಿಗೆ 18 ವರ್ಷ, ಗಂಡಿಗೆ 21 ವರ್ಷ ಕಂಪಲ್ಸರಿ ಆಗಿರಲೇಬೇಕು. ಅದನ್ನ ಮರೆಮಾಚಿ ಅದನ್ನ ಸೊಸೈಟಿ ಟಿವಿ ಅಂತ ಹೇಳ್ತಾರೆ, ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಅಂತ ಹೇಳ್ತಾರೆ, ಮೂಢನಂಬಿಕೆಗಳು. ಅದನ್ನ ಆಧಾರವಾಗಿಟ್ಕೊಂಡು ಆಕೆ ವಾಸವಾಗಿರ್ತಕ್ಕಂಥ ಹಳ್ಳಿಗಳಲ್ಲಿ 2 ಊರುಗಳು ಹೆಣ್ಣು ಮತ್ತು ಗಂಡಿನ ಮನೆಗಳು 9 ತಿಂಗಳ 2 ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಕೊಂಡಿರ್ತದೆ. ಅಲ್ಲೇನಾಗುತ್ತೆ ಅಂದ್ರೆ ಈಕೆ ಒಂದು ಟಾಸ್ಕ್ ಕೊಡ್ತಾರಲ್ಲ, ಈಕೆ ಪರಿಪರಿಯಾಗಿ ಅವರ ಬೇಡ್ಕೊತಾರೆ, ಇಲ್ಲ ಯಾವುದೇ ಕಾರಣ ಮಾಡಂಗಿಲ್ಲ, ಕಾನೂನಿನ ವಿರುದ್ಧ. ನೀವು ಗೊತ್ತಾ ನಮ್ಮ ಸಂಪ್ರದಾಯಗಳು ಯಾರು ತಡೆಯಲ್ಲ. ನಾವು ಎಂಥ ಕೋಪಿಸ್ ಆಗ್ತಿಲ್ಲ ಕರೆಕ್ಟಾ? ನಾವು ದೇವ್ರ ಪೂಜೆ ಮಾಡ್ಬೋದು, ನೀನು ಮಾಡ್ಬಿಡಪ್ಪ, ಇದನ್ನು ಮರಿ ಹೊಡಿಬೇಡಪ್ಪ. ಗೊತ್ತಿರುತ್ತೆ ನಿಮ್ಗೆ ಹೇಳಿಬಿಡ್ರಿಲ್ಲ, ಮರಿ ಹೊಡಿಬೇಡ ಅಂದ್ರೆ ನಾವು ಯಾವ ಲೆವೆಲ್ ಹೋಗಿರ್ತೀವಿ. ಆ ಥರ ಅವರು ಹಲವಾರು ವರ್ಷದಿಂದ ಅದನ್ನ ಪಾಲನೆ ಮಾಡಿ ಬಂದವರಿಗೆ ಈಗ ಆಡಳಿತ ಮತ್ತು ಕೆರಳಿಸ್ತಾರೆ. ಆಕೆ ಇವ್ರ ಮಾತು ಕೇಳಿ ಸೀದಾ ಆಕೆ ಒಂದು ಶಿಕ್ಷೆ ಮಾಡಿ FIR ಫೈಲ್ ಮಾಡಿದ್ರು. ಇಲ್ಲ ಈ ಥರ ಬಾಲ್ಯ ನಡೆಸಿದ್ರು ನಿರ್ಧಾರ ಮಾಡಿದೆ ಅಂತ ಪೊಲೀಸರ ಊರಿಗೆ ಬಂದು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಹೋದ್ರು, ಯಾವುದೇ ಮಾಡಿಲ್ಲ ಅಂತ. ಆದರೆ ಪೊಲೀಸರಿಗಾಗಿ ಇವರಿಗಾಗಿ ಕ್ಲಿಯರ್ ಮಾಡಿದೆ. ಬೆಳಗ್ಗೆ 5 ಗಂಟೆಗೆ 9 ತಿಂಗಳ ಮಕ್ಕಳಿಗೆ ಬಾಲ್ಯ ನಡೆದು ಅಷ್ಟೇ ಸುಮ್ಮನೆ ಆಯ್ತಾ? ಇವ್ರನ್ನ ಜಿದ್ದಿತ್ತಲ್ಲ, ಇವಳೆಲ್ಲ ಆಫೀಸ್ಗೆ ಕರ್ಕೊಂಡು ಹೋಗೋದಾಗಲೇ 5 ಜನ ಯಾಕೆ ಮಾಡಿದ್ರು. ಸಾಮೂಹಿಕ ಅತ್ಯಾಚಾರ ಕರ್ನಾಟಕ ಜನರಿಗೆ ನಮಗೆ ಯಾಕೆ ಆಯಿತು. ಹೀಗೆ ಗಂಡು ಸಮೇತ ಶೇಷಿ ಬಂತು, ಅಲ್ಲಿ ನ್ಯಾಯ ಸಿಗಲಿಲ್ಲ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋದು, ಅಲ್ಲಿ ನ್ಯಾಯ ಸಿಗಲಿಲ್ಲ. ರಾಜಸ್ಥಾನದ ಹೈಕೋರ್ಟ್ ಹೋದು, ಅಲ್ಲೂ ನ್ಯಾಯ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಅಪೀಲ್ ಹಾಕಿದ್ರು, ಅಲ್ಲೇ ನ್ಯಾಯ ಸಿಗಲಿಲ್ಲ. ಕಾರಣ ಏನಂತಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಇದ್ದಿದ್ದು 1992ರವರೆಗೆ ಇದ್ದು 2 ಆಕ್ಟು, ಒಂದು ಡೌರಿ ಆಕ್ಟ್, ಇನ್ನೊಂದು DV ಆಕ್ಟ್. 1962 ಬಂದಂತ ಡೌರಿ ಆಕ್ಟ್ ಏನಂದ್ರೆ ಯಾವುದೇ ಕಾರಣಕ್ಕೂ ಡೌರಿ ತೊಗೊಳಂಗಿಲ್ಲ. ಎಷ್ಟೋ ಜನ ಡೌರಿ ತೊಗೊಂಡು ಒಳಗಡೆ ಹೋಗಿದಾರಲ್ಲ, 45 ವರ್ಷದಿಂದ ಹೊರಗಡೆ ಹೋಗಿದ್ದಾರೆ.
ವೈಲೇಷನ್ ಆಗ್ತದೆ. ಈಗ ಅವಳ ಹೊಡೆದ್ರೆ ಕಿರುಕುಳ ಕೊಟ್ಟರೆ ಬರೀ ಕಿರುಕುಳ ಅಷ್ಟೇ, ಲೈಂಗಿಕ ಕಿರುಕುಳ ಅಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೈಹಿಕವಾಗಿ ನೀವೇನಾದ್ರು ಅವಳ ದಂಡಿಸಿದ್ರೆ ಮಾತ್ರ ಆ ಕಾನೂನು ರಕ್ಷಣೆ ಮಾಡುತ್ತೆ. ಸೊ ಹಂಗಾಗಿ ಎಲ್ಲ ಕೋರ್ಟು ಕಚೇರಿ ಇವರು ವಿಚಾರದಲ್ಲಿ ನ್ಯಾಯ ಕೊಡಿಸಲಿಕ್ಕೆ ಕೈ ಚೆಲ್ಲಿದೆ ಅಂತ ಬರುವಾಗ್ತಿರ್ಲಿಲ್ಲ. ಲೈಂಗಿಕ ಕಿರುಕುಳ ವ್ಯಾಖ್ಯಾನ ಇರಲಿಲ್ಲ, ಡೆಫಿನೇಷನ್ ಲೈಂಗಿಕ ಕಿರುಕುಳ ಅಂತ ಗೊತ್ತೇ ಇಲ್ಲ ಇಲ್ಲಿವರೆಗೂ. ಅದಾದ್ಮೇಲೆ ಈ ಕೇಸ್ ಕೊಟ್ಟಿಲ್ಲ. ಎಷ್ಟೋ ಒಂದಷ್ಟು ಮಹಿಳಾ ಸಂಘ ಸಂಸ್ಥೆಗಳು, ಕರ್ನಾಟಕ ಮಹಿಳಾ ಆಯೋಗ, ರಾಜಸ್ಥಾನ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಅವುಗಳು ಕೂಡ ಇದೆ. ಆ ಮಹಿಳಾ ಆಯೋಗಗಳು ಜೊತೆಗೆ ಮಹಿಳಾ ಸಮಾಜ ಸಂಘ ಸಂಸ್ಥೆಗಳು ಕೂಡ ಮಡಿಗಳು ಬರ್ತೀವಲ್ಲ, ಮಹಿಳಾ ಸಂಘ ಸಂಸ್ಥೆಗಳು, ಸಮಾನ ಸಂಘ, ಸಹಕಾರಿ ಸಂಘ, ಎಲ್ಲ ಸಂಘಗಳು ಮತ್ತೆ NGOಗಳು ಎಲ್ಲ ಸೇರಿಕೊಂಡು ಒಂದು ರೂಪುರೇಷೆ ರೆಡಿ ಮಾಡಿ ಹಿಂಗೆ ಬಿಟ್ಟರೆ ಆಗಲ್ಲ. ಇದಕ್ಕೇನಾದರೂ ಒಂದು ಬಲವಾದ ಕಾನೂನು ತರಬೇಕು. ನಾವು ಅದನ್ನು ಶಿಫಾರಸು ಮಾಡಬೇಕು ಆಯಾ ರಾಜ್ಯದ ಗೌರ್ಮೆಂಟ್ಗಳಿಗೆ, ಪ್ಲಸ್ ಸುಪ್ರೀಂ ಕೋರ್ಟ್ಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಇದರ ದೊಡ್ಡ ಲೆವೆಲ್ ತಗೊಂಡೋಗ್ಬೇಕು ಅಂತೇಳಿ 1997ರಲ್ಲಿ ವಿಶಾಖ ಗೈಡ್ಲೈನ್ಸ್ ಒಂದು ಗೈಡ್ಲೈನ್ಸ್ ಬರ್ತದೆ ಸರ್, ಅದು ಪಾಲಿಸಿ ಆಗಿದೆ, ಹಾಕುವಾಗಿಲ್ಲ. ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಶಿಫಾರಸು ಮಾಡಿದೆ. ಅಲ್ಲಿಂದ ಮತ್ತೆ 12 ವರ್ಷ ಹೋಯ್ತು. ಮತ್ತೆ 2012ರಲ್ಲಿ ಸೌತ್ ಡೆಲ್ಲಿ ಇನ್ನೊಂದು ಕೇಸ್ ಆಯಿತು, ಒಡಿಎಸ್ ಬರ್ತಾರೆ. ಅಲ್ಲಿ ಬಸ್ಸಲ್ಲಿ ಆಗಿದ್ದ ಕೇಸ್, ಬಸ್ಸಲ್ಲಿ ಯಾಕೆ ಆಯಿತು ನಿರ್ಭಯ. ಅದಕ್ಕಿಂತ ಮುಂಚೆ ಒಡಿಎಸ್ ಬರುತ್ತೆ, ಅದರ ನಿರ್ಭಯ ಕೇಸ್ ಅಂತ ಹೆಸರಿಟ್ಟರು. ಹುಡುಗಿ ಹೆಸರು ಮಗರಿಗೆ ಒಂದು ಹೆಸರು ಬರುತ್ತೆ ಹುಡುಗಿ ವೈಷ್ಣೋದೇವಿ. ಸೊ ಅದು ಇದು ದೊಡ್ಡ ಅವಾಜ ಸೃಷ್ಟಿ. ಅವಾಗ ಏನಾಯ್ತು ಅಂದ್ರೆ ಅಂತಿಮವಾಗಿ 2013 ಏಪ್ರಿಲ್ 22 ರಾಷ್ಟ್ರಪತಿಗಳು ನಡೆದ ಅಂಗೀಕಾರ ಆಯಿತು. 2013 ಅದೇ ಏಪ್ರಿಲ್ 23ರಲ್ಲಿ ಗೆಜೆಟ್ ಅಪ್ರೂವ್ ಆಯಿತು. ಅಂತಿಮವಾಗಿ 2013 ಡಿಸೆಂಬರ್ 9ರಲ್ಲಿ ಈ ಬಿಲ್ಲು ಕಾನೂನಾಗಿ ಪರಿವರ್ತನೆ ಆಗಿ ಸಂವಿಧಾನದ ಸೇರಿದೆ. ಇದರಿಂದ ಯಾಕಾಗಲ್ಲ ನಿಮಗೆ ಮುಂದೆ ಮಾತಾಡೋದು. ಈ ಕಂಪ್ನಿ ನಾವು ಕೆಲಸ ಮಾಡೋದು ಅಥವಾ ಹೊರಗಡೆ ಬರೋದನ್ನ ಯಾವಾಗ ನಾವು ಬಗೆಹರಿಸೋದು. ಹಿಂಗಂದ್ರೆ ಏನಾದರೂ ಇಷ್ಟಪಡೋದು. ವ್ಯಾಖ್ಯಾನ ಏನು ಲೈಂಗಿಕ ಕಿರುಕುಳ ಅಂತ ವ್ಯಾಖ್ಯಾನ ಡೆಫಿನೇಷನ್ ಯಾವುದನ್ನ ನಾವು ಲೈಂಗಿಕ ಕಿರುಕುಳ ಅಂತ ಹೇಳ್ತೀವಿ. ಅನಾವಶ್ಯಕವಾಗಿ ಹುಡುಗಿಯರ ಟಚ್ ಮಾಡೋದು. ಅದರಲ್ಲಿ 2 ಥರ ಆಗ್ತಿರುತ್ತೆ. ಒಂದು ಪಾಸ್ಟ್, ಒಂದು 18 ವರ್ಷದ ಮೇಲ್ಪಟ್ಟ ಯಾವುದೇ ಹುಡುಗಿ ಅಥವಾ ಮಹಿಳೆ ಲೈಂಗಿಕ ಕಿರುಕುಳ ಅನುಭವಿಸಿದ್ರೆ ಅವಳನ್ನ ಕಾಪಾಡೋದಕ್ಕೋಸ್ಕರ ಪಾಸ್ಟ್. 18 ವರ್ಷದ ಒಳಪಟ್ಟ ಯಾವುದೇ ಹುಡುಗಿಯಾಗಲಿ ಮಹಿಳೆಯಾಗಲಿ ಅವಳನ್ನ ಕಾಪಾಡೋದಕ್ಕೆ ಹೋಗ್ಸೋ ಯಡಿಯೂರಪ್ಪ ಕೇಸ್ ಆಗಿರ್ತದ. ಇಲ್ಲ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಏನಾಯ್ತು ಅಂದ್ರೆ ಎರಡು ಆಕ್ಟ್ಗಳು ಆಯ್ತಾ ಮಹಿಳೆಯರ ರಕ್ಷಣೆ ಮಾಡ್ತಾರೆ. ನಾವಿವತ್ತು ಈ ಕಂಪ್ನಿ ಕೆಲಸ ಮಾಡಲ್ಲ 18 ವರ್ಷ ಮೇಲ್ಪಟ್ಟಿರುವಾಗ ಖಂಡಿತ ಸೊ ಹಾಗಾಗಿ ಅವ್ರಿಗೆ ಕೆಲಸ ಮಾಡ್ತಾರೆ. ವಾಪಸ್ ಹೊರಗೆ ಈ ಸಬ್ಜೆಕ್ಟ್ 12 ಹೋಗಿದೆ. ಇದನ್ನ ಅರ್ಧ ಗಂಟೆ ಮುಗಿಸ್ಕೊಂತ ನಾನು ಮಾಡ್ತೀನಿ. ಬೇಸಿಕ್ ಆರ್ಟಿಕಲ್ ಸೆಕ್ಷನ್ಸ್ ಬೇಡ. ಸೊ ಹಂಗಾಗಿ ಯಾಕೆ ಜಾರಿಗೆ ಬಂತು 18 ವರ್ಷ ಮೇಲ್ಪಟ್ಟರ ಬಗ್ಗೆ ನಾವು ಮಾತಾಡೋಣ. 18 ವರ್ಷ ಮೇಲ್ಪಟ್ಟರ ಬಗ್ಗೆ ಕೆಲಸ ಮಾಡ್ತಾರೆ. ನಮಗಿನ ಜಾಸ್ತಿ ನಿಮ್ಮಲ್ಲಿ ನಾವು ಹಾಕೋದು ಹಾಕೋದು ಜಾಸ್ತಿ ಸಂಪರ್ಕದ ಯಾರ ಜೊತೆ ನಂಬರ್ ಬರ್ತಾವ ಎಷ್ಟೋ ಜನ ನೀವು ಪಿಕಪ್ ಮಾಡ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾದ ಸಬ್ಜೆಕ್ಟ್. ಈಗೇನೋ ಅನಾಹುತ ಅನಾವಶ್ಯಕವಾಗಿ ಅದೇ ಕೆಟ್ಟ ಹೋಗುತ್ತೆ. ಡೆಫಿನೇಷನ್ ಏನು ಬಾಕ್ಸ್ ಇದು ಪಾಶ್ ಡೆಫಿನೇಷನ್ ಏನು ಲೈಂಗಿಕ ಕಿರುಕುಳ ಏನು ಯಾವುದನ್ನ ಲೈಂಗಿಕ ಕಿರುಕುಳ ಪರಿಗಣನೆ ಮಾಡ್ತೀವಿ. ಫೈನಲ್ ನಾವು ಡಿಸೈಡ್ ಕೊಟ್ಟು ಅವರಿಗೆ ಎಕ್ಸ್ಪೆಕ್ಟ್ ಆಗುತ್ತೆ. ಅನಾವಶ್ಯಕವಾಗಿ ಕೆರೆಯೋದು, ಬಾಯಿ ಮಾತಾಡಿದ್ರೆ ಕೈ ಮಾತಾಡೋದು, ಅಡ್ರೆಸ್ ಹೇಳಿದ್ದಾರೆ ಹೊರಡಿದ್ದಾರೆ ದೊಡ್ಡದಿಟ್ಟು ಅಡ್ರೆಸ್ ಭಾಷೆ. ಆಮೇಲೆ ಶ್ರೀನಿವಾಸ ನೀರು ಸಬ್ಜೆಕ್ಟ್ ಏನಿದೆ ಯಾರು ಸಬ್ಜೆಕ್ಟ್ ಏನಿದೆ
ಸೆಂಟ್ರಲ್ ಗೌರ್ಮೆಂಟ್ಗೆ ಅಲ್ಲಿ ಮಾಡಿರೋ ವಿಷಯಕ್ಕೆ ರಿಲೀಸ್ ಮಾಡೋರಿಗೆ ನಿರ್ಭಯ ಕೇಸ್ ಆಗಿರೋರಿಗೆ ಎಷ್ಟು ಜನ ಸೀನಿಯರ್ ಲಾಯರ್ಸು ಮತ್ತು ಸೀನಿಯರ್ ಜಡ್ಜಸ್ಸು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಲ್ಲ ಅವ್ರು ತಲೆ ಕೆಟ್ಕೊಂಡಿದ್ದು ಮಾಡಿದ್ದಾರೆ. ಈ ಬದಲಾವಣೆ ಮಾಡಿದ್ರೆ ಅವ್ರು ಬರ್ತದೆ. ನಾನೇ ಹೇಳ್ಬೇಕಾದ್ರೆ ನನಗೆ ಅಸಹ್ಯ ಇದೆ. 100 ಸರಿ ಬರೋದು ಸೆಕ್ಸ್ ಏನೇನು ಹೋಗಿತ್ತು. ಸೊ ಹಂಗಾಗಿ ಅನಾವಶ್ಯಕವಾಗಿ ಅವ್ರನ್ನ ಟಚ್ ಮಾಡೋದಾಗಿ ಅಶ್ಲೀಲವಾದ ವಿಡಿಯೋಗಳು ತೋರಿಸೋದಾಗಿ ಆಮೇಲೆ ಮೇಡಮ್ ನಂಬರ್ ಇಸ್ಕೊಂಡು ಮೇಡಮ್ ಸಖತ್ತಾಗಿದ್ದಾರೆ ಅಂತ ಒಂದು ಇಮೇಜ್ ಕಳಿಸೋದು, ಅಶ್ಲೀಲವಾದ ಪ್ರಾಡಕ್ಟ್ ಕಳಿಸೋದಾಗಿ ಅಶ್ಲೀಲವಾದ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು, ಸೂಪರ್ ಆಗಿದ್ದಾರೆ ಸೆಕ್ಸಿಯಾಗಿದ್ದಾರೆ ಮೇಡಮ್. ಸೊ ಅಲ್ಲಿ ಯಾವುದೇ ಇದೆ ಒಂದೇ ಒಂದು ಕ್ಲಿಪ್ಪು ಸಿಕ್ಕಿದ್ರೆ ಸಾಕು. ಭಾಷೆಯಲ್ಲಿ ಒಳಗಡೆ ಹೋದರೆ ಭಾಳ ಸ್ಟೇಜು ರೇಟ್ ಕೇಸು ಇಟ್ ಈಸ್ ನಾನ್ ವೇರಿಯಬಲ್ ವಾರೆಂಟ್ ಈಗ ರೆಂಟ್ ಮಾಡೋದು ನೋಡಿ. ಬೇರೆ ಗೊತ್ತಿರಲ್ಲ ವಾಟ್ಸಪ್ ನೋಡಿ ವಿಡಿಯೋ ನೋಡಿ, ಬೇರೆ ಬೇರೆ ವಿಡಿಯೋ ಗೊತ್ತಿರಲ್ಲ, ಎಲ್ಲ ಸೆಕ್ಷನ್ ಗೊತ್ತಿದ್ದು ನೋಡಿ. ನಾನು ಹೇಳೋದ್ರಲ್ಲಮ್ಮ 12 ಸಿಂಪಲ್ ಆಗಿದೆ. ಸೊ ಹಂಗಾಗಿ ದಯವಿಟ್ಟು ಇದರಿಂದ ತುಂಬ ದೂರ ಇದೆ. ಯಾವುದೇ ಕಾರಣಕ್ಕೂ ಅವರ ಅಸಭ್ಯ ತೋರಿಸಿದಾಗ ಅದನ್ನು ಇದನ್ನ ಮೈಂಡ್ ಇಟ್ಕೊಂಡು ಸೆಕ್ಸ್ನ ಮೈಂಡ್ ಇಟ್ಕೊಂಡು ಅವ್ರ ಅಸಭ್ಯ ತೋರಿಸೋದಾಗಿ ಏನು ಮಾಡೋದು. ಆಮೇಲೆ ಆಫೀಸ್ ಅಷ್ಟೇ ಇರ್ತಲ್ಲ, ಹೊರಗಡೆ ಬಂದರೂ ಕೂಡ ಅಷ್ಟೇ ಕಸ್ಟಮರ್ ಯಾವುದೋ ಕಸ್ಟಮರ್ ಯಾವುದೋ ಆಂಟಿ ಇರ್ತದೆ, ಆಂಟಿ ಬರೀ ಎಲ್ಲ ಭಾಷೆ. ನೀವು ಭಾಷೆನ ಹೆಂಗೂ ಡಿಫೈನ್ ಮಾಡೋಕ್ಕಾಗಲ್ಲ, ಹೆಂಗೂ ಪರಿಣಾಮ ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ಈಗ ಏನಾದರೂ ಮಾಡಿರೋದು ಆ ಮಹಿಳೆ ಸಂತ್ರಸ್ತ ಮಹಿಳೆ ಗ್ರೀವ್ ವುಮೆನ್ ಒಪ್ಕೊಂಡ್ರೆ ಪರವಾಗಿಲ್ಲ, ಬೇಕು ಮಾಡಿಲ್ಲ ಅಂತ ಒಪ್ಕೊಂಡ್ರೆ ಅಷ್ಟೇ ನಿಮಗೆ. ಅಕಸ್ಮಾತ್ ಮಾಡಿದ್ರೆ ಸಣ್ಣದು ದೊಡ್ಡದು ಮಾಡಿದರೆ ನಿಮ್ಮ ಮಾತು ಎಲ್ಲರಿಗೆ ಅಷ್ಟು ಸ್ಟ್ರಿಕ್ಟಾಗಿ ಬರ್ಬಿಟ್ಟಿದೆ. ಯಾಕಂದ್ರೆ ಆ ಥರದ ಸನ್ನಿವೇಶಗಳು ಕೇಸ್ ಬಿಟ್ಟಿದ್ರೆ ನಾವು ಬರೋದು. ಸೊ ಹಾಗಾಗಿ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ವಿಷಯನ ಮೈಂಡ್ ಇಟ್ಕೊಂಡು ಅವ್ರ ಜೊತೆ ವರ್ಸಕ್ಕೆ ಹೋಗ್ಬೇಡಿ. ಇದು ಎಲ್ಲರೂ ಮದುವೆ ಆಗುತ್ತೆ. ಕಂಪ್ನಿ ಕೆಲಸ ಮಾಡೋ ಎಂಪ್ಲಾಯ್ ಮದುವೆ ಆಗುತ್ತೆ, ನಮ್ಮ ಹೌಸ್ ಕೀಪಿಂಗ್ ಮದುವೆ ಆಗುತ್ತೆ, ಸೆಕ್ಯೂರಿಟಿ ಕೆಲಸ ಮಾಡೋ ಹೆಣ್ಮಕ್ಳು ಮದುವೆ ಆಗುತ್ತೆ, ಗಂಡು ಮದುವೆ ಆಗುತ್ತೆ. ಒಂದು ಅರ್ಧ ಗಂಟೆಗೆ ಬಂದು ಒಂದು ವಿಸಿಟರ್ ಮದುವೆ ಆಗುತ್ತೆ. ಕಷ್ಟ ಮಾಡ್ಬಿಡಿಲ್ಲ ಪ್ರತಿಯೊಬ್ಬರು ನಾನೆಲ್ಲ ಒಂದು 10 ನಿಮಿಷ ಮೀಟಿಂಗ್ ಪಾಸ್ ಆಗಿ ಬರ್ತಾರಲ್ಲ ಮೀಟಿಂಗ್ಗೆ ಅದಾಗಿ ಅವ್ರಿಗೂ ಸುಮ್ಮನೆ ಯಾಕಂದ್ರೆ ಅವ್ರಿಗೆ ಪಾರ್ಟ್ನರ್ಶಿಪ್ಪು ಅಗ್ರಿಮೆಂಟ್ ಇದೆ. ಈ ಕಂಪ್ನಿ ನಾವು ಸರ್ವಿಸ್ ಕೊಡ್ತೀವಿ ಅಗ್ರಿಮೆಂಟ್ ಮಾಡಿದರೆ ಅವರು ಈ ಕಂಪ್ನಿ ಎಂಪ್ಲಾಯಿ 5 ನಿಮಿಷ ಮಟ್ಟಿಗೆ ಜಸ್ಟ್ ವಿಸಿಟ್ ಮಾಡೋದು ಹೇಳ್ತಾರೆ. ಅವ್ರು 5 ನಿಮಿಷ ಮಟ್ಟಿಗೆ ಬಂದ್ಬಿಟ್ಟು ಅವ್ರು ಯಾರು ಅಸಲು ಮಾಡ್ತಾರೆ. ನಾನು ಆ ಕಂಪ್ನಿ ಎಂಪ್ಲಾಯ್ ಆಫೀಸ್ಗೆ ಹೋಗಿದೆ, ಈಗ ಕೆಲಸ ಇದಕ್ಕೆ ನೀರಾಗಲು ಅನಿಸ್ತು, ಪಾರ್ಕಿಂಗ್ ಕಸ ಕ್ಲೀನ್ ಮಾಡೋದು ಪ್ರತಿಯೊಬ್ಬರಿಗೆ ಪಾಲಿಸಿದೆ. ಈ ಕಂಪ್ನಿ ಎಂಪ್ಲಿಗೂ ಅನಿಸುತ್ತೆ, ಸಿಇಒ ಅನಿಸುತ್ತೆ. ಎಂಪ್ಲಿ ಸಿಇಒ ಮಾಡಿದ್ರು ಕೆಲಸ ಮಾಡ್ತಾರೆ. ಎಲ್ಲ ಜೀವನ ಅವ್ರೇನು ತಪ್ಪು ಮಾಡಿರ್ತಾರೆ ತಪ್ಪಿಗೆ ಪರಿಣಾಮ ಇರುತ್ತೆ. ಎವಿಡೆನ್ಸ್ ಪಾಯಿಂಟ್ಸು ವಿಡಿಯೋ ಕ್ಲಿಪ್ಸ್, ಆಡಿಯೋ ಕ್ಲಿಪ್ಸು, ಸಂಭಾಷಣೆ, ವಾಟ್ಸಪ್ ಅದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡಿರ್ತಾರೆ. ಫೇಸ್ಬುಕ್, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಇದಾವೆ. ಎಲ್ಲ ನೋಡ್ಬಿಟ್ಟು ಯಾವ್ಯಾವ ಯಾವ ಚಾನಲ್ ಯೂಸ್ ಮಾಡಿದರೆ ಅವರ ನೋಡ್ಕೊಂಡು ಅದು ಆಧಾರದ ಮೇಲೆ ಕೇಸ್ನ ರಿಜಿಸ್ಟರ್ ಆಗ್ತದೆ. ಸೊ ನಾವು ಅಂದ್ಕೊಂಡಂಗಿಲ್ಲ, ನಾವು ಈ ಕಂಪ್ನಿ ಡ್ರೈವರ್ ಕೆಲಸ ಮಾಡ್ತೀವಿ ಸರ್. ನಮಗೂ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋವಾಗ ಇದು ಒಂದು ನಾವು ಸಬ್ಜೆಕ್ಟ್ ಸಿಂಪಲ್ ಏನಂದ್ರೆ ಈ ಕಂಪ್ನಿ ಒಂದು ಕಂಪ್ನಿ ಇದೆ. ಪ್ರತಿಯೊಂದು ಕಂಪ್ನಿ ಇರುತ್ತೆ. 10 ಜನ ಮೇಲೆ ಯಾವ ಕಂಪ್ನಿ ಕೆಲಸ ಮಾಡುತ್ತೆ, ಸಣ್ಣದಾಗಿ ದೊಡ್ಡದಾಗಿ ಹಾರ್ಡ್ವೇರ್ ಕಂಪ್ನಿ, ಸಾಫ್ಟ್ವೇರ್ ಹಾಕೋದು ಯಾವುದೇ ಕಂಪ್ನಿ 10 ಜನ ಮೇಲ್ಪಟ್ಟ ಕಾರ್ಮಿಕರಿರೋ ಜಾಗದಲ್ಲಿ ಹೆಣ್ಣಾಗಲಿ ಒಂದು ಕಮಿಟಿಯಿಂದ ಕಂಪಲ್ಸರಿ ಆ ಕಂಪ್ನಿ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ 50,000 ರೂಪಾಯಿ. 2ನೇ ಸರಿ ಬಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಆಗೋದು, 2ನೇ ಸರಿ ಬಾರಿಗೆ ಮನೆಗೆ ಲೈಸೆನ್ಸ್ ಕೊಡೋದು, 3ನೇ ಸರಿ ಬಾರಿಗೆ ಕಂಪ್ಲೀಟ್ ಆಫೀಸ್. ಸೊ ಅದರಂತೆ ಈ ಕಂಪ್ನಿ ಕೂಡ ಭಾಷೆ ಇದೆ ಇರುತ್ತೆ. ಈ ಹೆಣ್ಣುಮಕ್ಕಳು ಯಾವೆಲ್ಲ ಭಾಷೆ ಸಂಬಂಧಪಟ್ಟಂತೆ ಯುನೈಟೆಡ್ ಕೇಸಸ್ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಅದನ್ನ ಆ ಕಮಿಟಿಗೆ ತೀರ್ಮಾನ ಮಾಡುತ್ತೆ. ಕೋರ್ಟ್ ಆದೇಶ ಕೊಟ್ಟಿದೆ, ಈ ಕಂಪ್ನಿ ಆಗಿ ಯಾವುದೇ ಕಂಪ್ನಿಗೆ ಭಾಷೆ ಈಸ್ ಈಕ್ವಲ್ ಟು ಸಿವಿಲ್ ಕೋರ್ಟ್. ಅರ್ಥ ಆಗ್ತದೆ ನಿಮಗೆ? ಸಿವಿಲ್ ಕೋರ್ಟ್ ಅಲ್ಲಿ ಏನೆಲ್ಲ ಕಾನೂನು ಅಡ್ಡಗಳು ಬರುತ್ತೆ
ಯಾವ ಥರದೆಲ್ಲ ಅಧಿಕಾರನ ಪ್ರಯೋಗ ಮಾಡಬಹುದು ಅಷ್ಟು ಅಧಿಕಾರ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಭಾಷೆ ಕಮಿಟಿ ಕೊಟ್ಟಿದೆ. ಪ್ರತಿಯೊಂದು ಕಂಪನಿ ಕೆಲಸ ಮಾಡೋ ಭಾಷೆ ಕಮಿಟಿ ಕೊಡುತ್ತೆ. ಏನು ಬೇಕಾದ್ರೆ ಕೆಲಸ ಮಾಡಬಹುದು. ಸಿವಿಲ್ ಕೋರ್ಟ್ ಏನು ಅಧಿಕಾರ ಇರುತ್ತೆ ಮೊದಲ ಸಿವಿಲ್ ಕ್ರಿಮಿನಲ್ ಕೋರ್ಟ್ಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ. ಸಿವಿಲ್ ಕೋರ್ಟ್ಗೆ ಏನೆಲ್ಲ ಸವಲತ್ತುಗಳನ್ನ ಅಧಿಕಾರ ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದೇ ಥರ ಸವಲತ್ತನ್ನ ಭಾಷೆ ಕಮಿಟಿ ನೀವು ಅರ್ಥ ಮಾಡಿರ್ಬೇಕು. ಭಾಷೆ ಅಧಿಕಾರ ಎಷ್ಟಿರುತ್ತೆ, ಏನೆಲ್ಲ ಅಧಿಕಾರ ಭಾಷೆ ಕಮಿಟಿ ನಮ್ಮೆಲ್ಲ ಚಲಾಯಿಸ್ಬೋದು, ಯಾವ ಥರ ಬೇಕಾದ್ರೆ ಭಾಷೆ ಕಮಿಟಿ ತೀರ್ಮಾನ ಮಾಡ್ಬೋದು. ಸುಮ್ಮನೆ ಫ್ಯಾಕ್ಟ್ಸ್ ಸುಮ್ಮನೆ ಯಾವುದೇ ಕಾರಣಕ್ಕೂ ಕಮಿಟಿ ಅಸಂಬದ್ಧವಾದ ನಿರ್ಧಾರ ಮಾಡಕ್ಕೆ ಹೋಗಲ್ಲ. ಅಷ್ಟು ನೋಡುತ್ತೆ. ಅದಕ್ಕೆ ಒಂದು ಸರ್ಟನ್ ಟೈಮ್ಸ್ ಇರುತ್ತೆ, ಅವರು ಸರ್ಕಾರ ಇರುತ್ತೆ, ಯಾರೋ ಒಂದು ಅಗ್ರಿ ಹುಡುಗರು ಭಾಷಣಕ್ಕೆ ಎಡೆ ಇರ್ತಾರೆ ಆಗಿದೆ ಅಂತ ಅದು ಯಾರು ಕಿರುಕುಳ ಯಾರು ಕೊಟ್ಟಿರ್ತಾರೆ ಅದು ಒಂದು ಮಾತು ಹೋಗುತ್ತೆ. ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಇದೆ, ಈಗ 7 ದಿನ ಒಳಗಡೆ ಕೊಡಬೇಕು ಅಂತಾರೆ. ಆಮೇಲೆ ಇವರು ತೀರ್ಮಾನ ಮಾಡ್ತಾರೆ. ಅವರು ಹೇಳಿಕೆ ಈ ಟೈಪ್ ಅನ್ನೋದ ಈ ಹೇಳಿದೆ ಎಲ್ಲ ಪರಿಗಣನೆ ಮಾಡಲು ಅಕಸ್ಮಾತ್ ಏನಾದರೂ ಅವರಿಗೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ದುರುದ್ದೇಶಪೂರ್ವಕವಾಗಿತ್ತು, ಪ್ರತೀಕಾರ ತೀರಿಸೋಣಾಗಿತ್ತು ಅನ್ನೋದಾದ್ರೆ ಅದನ್ನು ನೋಡೋಣ. ಏನು ಅಕಸ್ಮಾತ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ 100% ಪಕ್ಕ ಇತ್ತು ಅಂದರೆ ಅಲ್ಲಿ ಕನ್ಸಿಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ. ಇವಾಗೂ ಕಂಪ್ನಿ ಕೆಲಸ ಮಾಡಿರ್ತಾ ಇರ್ಬೋದು. ಅವ್ರು ನಾವು ಹೇಳ್ತೀವಿ ಬೇಸ್ಡ್ ಆನ್ ಸಿವಿಯಾರಿಟಿ ಏನು ಅಪರಾಧದ ಪ್ರಮಾಣ. ಎಲ್ಲ ಒಂದು ಮೆಸೇಜ್ ಕಳಿಸಿದ ಅಪರಿಸಿದ್ರು ಕೆಲಸ ಮಾಡಿ ಇರೋಕ್ಕಾಗಲ್ಲ. ಬ್ಯಾಂಕಿನಲ್ಲಿ ಮೆಸೇಜ್ ಕಳಿಸಿದ್ರೆ ಅಷ್ಟೇ ಒಂದು ಕಳಿಸಿದ್ರೆ ಒಂದು 2 ತಿಂಗಳು ಸಂಬಳ ಕೊಡಬೇಡಿ, ಟಚ್ ಮಾಡ್ಬಿಟ್ಟಿದ್ರೆ ಹಿಂಗೆ ಮಾಡೋಣ, 6 ತಿಂಗಳು ಸಸ್ಪೆಂಡ್ ಮಾಡಿ ಎಲ್ಲ ಹೇಳೋದು ಟರ್ಮಿನೇಟ್ ಮಾಡಿ. ಪ್ಲಸ್ ಹಾಗೆ ಪಾರ್ಷಿಯಲ್ ಬಿಟ್ಟು ಹೊರಗಡೆ ಲಾಯರ್ ಕೊಟ್ಟು ಕೇಸ್ ನಡೆಸೋಕ್ಕೆ ಅವಕಾಶ ಕೊಡಿ. ಆ ದುಡ್ಡನ್ನ ಅದಾಗಿಲ್ಲ ನಿಮ್ಮಲ್ಲಿ ಯಾರಾದ್ರೂ ಆಗಲಿ ನಮ್ಮಲ್ಲಿ ಯಾರಾದ್ರೂ ಆಗಲಿ ಇನ್ವಾಲ್ವ್ ಆದರೆ ನಮಗೆ ಗದಿ. ಕಂಪ್ನಿ ಒಳಗಡೆ ಅಷ್ಟೇ ಇಲ್ಲ, ಕಂಪ್ನಿಗೆ ಕೊಡ್ಬೇಕು, ಪಾರ್ಷಿಯಲ್ ತೀರ್ಮಾನ ಕೊಡ್ಕೋ, ವರ್ಡಿಟ್ ಕೊಡ್ಕೋ, ಆಯ್ತಮ್ಮ ಅವ್ನು ಸಸ್ಪೆಂಡ್ ಮಾಡಿದ್ದೀವಿ, ಅವನ್ನ ಟರ್ಮಿನೇಟ್ ಮಾಡಿದ್ದೀವಿ, ಅವಳೊಬ್ಬ ನನಗೆ ಒಂದು ಕಡೆ ಕಾಂಪಿಟೇಷನ್ ಬೇಕು, ಇದನ್ನ ಕೊಡ್ಕೋಬೇಕು. ಯಾವುದೇ ಕಾರಣಕ್ಕೂ ಪಾರ್ಶ್ವನಿಗೆ ಆಗಿ ಕಂಪ್ನಿ ಯಜಮಾನ ಆಗಿ ಇಲ್ಲ ಅಂತ ಹೇಳಂಗಿಲ್ಲ. ಅವರಿಗೆ ಬೇಕಾದ ಎಲ್ಲ ಸವಲತ್ತನ್ನು ಕೊಟ್ಟು ಲಾಯರ್ಗಳಿಗೆ ಲೀಗಲ್ ಏಡ್ಸ್ಗೆ ಎಲ್ಲ ಕೋರ್ಟ್ ಕಚೇರಿ ಓಡಾಡೋದಕ್ಕೆ ಎಲ್ಲ ಕಂಪ್ನಿ ಬಳಸಬೇಕು. ಆದರೆ ಕಂಪ್ನಿ ಕೊಡಲ್ಲ. ಯಾರು ಅತ್ಯಾಚಾರ ಸಿಗುತ್ತೆ ಸಬ್ಜೆಕ್ಟ್ ಮಾಡಿದ್ರೆ ಅವ್ರ ಕಡೆಯಿಂದ ಎಲ್ಲ ದುಡ್ಡು ಬಳಸ್ತಾ ಹೋಗುತ್ತೆ. ಹೇಗೆ ಬಳಸ್ತದೆ, ಅದು ಸಂಬಳದಲ್ಲಿ ಬಳಸ್ತದೆ, ಬೇರೆ ಒಂದು ಸೆಟ್ಲ್ಮೆಂಟ್ ಕೊಡ್ತದೆ ಇದು ಅದನ್ನು ಬಳಸ್ತದೆ. ಅಕಸ್ಮಾತ್ ಅದನ್ನು ಅವ್ರಿಗೆ ಕೊಡೋಕ್ಕಾಗಲ್ಲ ಅಂದರೆ ಡಿಸ್ಟ್ರಿಕ್ಟ್ ಆಫೀಸರ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕಲೆಕ್ಟ್ ಮಾಡಿಕೊಂಡು ಆಯಾ ಜುಡಿಷಿಯಲ್ ಕೂಡ ಪೊಲೀಸ್ FIR ಮುಖಾಂತರ ಆ ಅಮೌಂಟ್ನ ರಿಕವರಿ ತಗೊಂಡು ಆಯ್ತಾ ಆಕೆ ಲೀಗಲ್ ಏರಿಸ್ಕೊಂಡು ಅದಾದ್ಮೇಲೆ ಆಕೆ ಕೋರ್ಟ್ ಹೋಗೋದು ಎಕ್ಸ್ಕೋರ್ಟ್ ನಡೆಸ್ಕೊಂಡು ಕಾಂಪಿಟೇಷನ್ ಹೋಗೋದು ಅದು ಮುಂದಿನ ಬೇಡ, ಆಮೇಲೆ ಓದೋದು ಬೇಡ, ಅಷ್ಟೇ ಕೊಡಿಸ್ಬೇಕು. ಸೊ ನಾನು ಈಗ ಹೇಳಕೊಟ್ಟೋದು ಅಂತಂದ್ರೆ ಇದೆಲ್ಲ ನಮಗೆ ಬೇಕು. ಹೊರಗಡೆ ಅಷ್ಟೇ ಇಲ್ಲ, ಹೊರಗಡೆ ನೀವು ನೋಡ್ಬೋದು ಎಷ್ಟೆಲ್ಲ ಈ ಸೆಕ್ಸ್ ಸ್ಕ್ಯಾಂಡಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟೆಲ್ಲ ಅನಾಹುತ ಆಗ್ತಿದೆ. ಹೊರಗಡೆ ಅಷ್ಟೇ ನಾವು ಜನ ಮಾಡಿ ಸಿಟಿತನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಪಬ್ಲಿಕ್ ಪ್ಲೇಸ್ ಹೋಗಿ ಒಂದು ಮಾಲ್ ಹೋಗಿ ಆಯ್ತಾ ಸಬ್ಜೆಕ್ಟ್ ಒಂದು ಸಣ್ಣ ಎಲ್ಲ ಕಡೆ CCTV ಇದೆ ಆಯ್ತಾ. ಮೊಬೈಲ್ ನಮಗೆ ಗೊತ್ತಿದೆ, ಯಾರೋ ವಿಡಿಯೋ ಕ್ಲಿಕ್ ಮಾಡ್ಬಿಡ್ತಾರೆ, ಆಡಿಯೋ ಮಾಡ್ಬಿಡ್ತಾರೆ, ಎಲ್ಲರೂ ಸಹಕರಿಸ್ತಾರೆ. ಅದಾದ್ರೂ ನಾವು ಮಾತಾಡಿದ ಎಲ್ಲರೂ ಕೂಡ ನಮ್ಗೆ ಕ್ಲಾರಿಟಿ ಕೊಡುತ್ತೆ. ನನ್ನ ವಾಯ್ಸ್ ಅಲ್ಲ ಅಂದ್ರೆ ವಾಯ್ಸ್ ಅಲ್ಲ ಅಂತ ಖಂಡಿತ ಹೇಳ್ತಾರೆ. ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ಅಲ್ಲ ಬೇಡ. ಹಾಗಾಗಿ ಇದನ್ನ ನಾವು ಬರೀ ಕಂಪ್ನಿ ಒಳಗಡೆ ಮಾತ್ರ ಸೀಮಿತ ಹೇಳ್ತಾ ಇಲ್ಲ, ಕಂಪ್ನಿಯಿಂದ ಹೊರಗಡೆ ಕೂಡ ನೀವು ಅಸಭ್ಯಗೊಳಿಸಂಗಿಲ್ಲ. ಕಾನೂನು 2 ಕಡೆ ಅಷ್ಟಿದೆ. ಆಮೇಲೆ ಇವರು ಇಷ್ಟೇ ಈ ಯಾವ್ದಾರ ಒಂದು ಮನೆಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ಕೆಲಸದಾಗಿ ಬಾಧ್ಯತೆಗಳಿಗೆ ಯಾವುದು ಸಮಾಧಾನ ಸ್ಟ್ರಿಕ್ಟ್ ಆಗಿ ಅದನ್ನು ಕೂಡ ಸಂಸ್ಥೆ ನೋಡ್ಬೇಕು. ಮನೆಯಾಗ ಸಂಸ್ಥೆ ಕೆಲಸ ಮಾಡುತ್ತೆ, ಇವರು ಈ ಸಂಸ್ಥೆ ಯಜಮಾನ, ಈಗ ಯಜಮಾನಿ ಮಕ್ಕಳು ಅವರೆಲ್ಲ ಬೇರೆ ತರ ಆಗ್ತಾರೆ. ಇವರು ಕೆಲಸ ಮಾಡಬೇಕು ಎಲ್ಲ ಅವಳ ಮೇಲೆ ಏನಾದರೂ ನೀತಿ ಕೊಡಬೇಕು ಕೂಡ ಡ್ವೇಲ್ ಹೌಸ್ ಅದು ಬೇರೆ ತರ ಅದನ್ನ ಇಂಥ ಕಂಪ್ನಿಗಳು ನೋಡಲ್ಲ. ಯಾಕಂದ್ರೆ ನಾವು ಒಂದನೇ ನಾವು ಪಾರ್ಶ್ವನಿಗೆ ಕೊಡೋಕ್ಕಾಗಲ್ಲ. ಆ
ಭಾಷೆ ಇನ್ವಾಲ್ವ್ ಆಗಿರ್ತಾರೆ. ಬೆಂಗಳೂರು ಪ್ರೆಸಿಡೆಂಟ್ ಆಫೀಸರ್ಸು ಅವ್ರಿಗೆ 3 ವರ್ಷ ಅಧಿಕಾರಾವಧಿ ಆ ಥರದ್ದೆಲ್ಲ ಒಂದು ಮನೆಯಲ್ಲಿ ಕೆಲಸ ಮಾಡೋದು ಭಾಷೆ ಮಾಡೋಕ್ಕಾಗಲ್ಲ. ಅಂಥ ಮಹಿಳೆ ಅಸಂಘಟಿತ ವಲಯದಲ್ಲಿ ಅನಾಗರಿ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಈ ಥರ ನೇಮಕಗಳನ್ನ ತಡೆಗಟ್ಟೋದಕ್ಕೋಸ್ಕರನೇ ಇನ್ನೊಂದು ಅವಕಾಶ ಕೊಟ್ಟಿದೆ. ಡಿಸ್ಟ್ರಿಕ್ಟ್ ಆಫೀಸರು ಲೋಕಲ್ ಕಮಿಟಿ ನೇಮಕ ಮಾಡಿರ್ತಾರೆ. ಇದು ಇಂಟರ್ನಲ್ ಕಮಿಟಿಗಳು ಅಂತ ಹೆಣ್ಮಕ್ಳು ಏನ್ ಮಾಡೋದಕ್ಕೆ ಲೋಕಲ್ ಕಮಿಟಿಯಿಂದ ಪ್ರತಿ ಡಿಸ್ಟ್ರಿಕ್ಟ್ ಹಾಗೆ ಸೀದಾ ಎಫ್ಐಆರ್ ಮಾಡ್ಬೋದು. ಪ್ರತಿ ತಾಲೂಕು ಒಬ್ಬರು ನೋಡಲ್ ಆಫೀಸರ್ ಬರ್ತಾರೆ. ನೋಡಲ್ ಆಫೀಸರ್ ಅವರಿಗೆ ವರ್ಗಾವಣೆ ಮಾಡ್ತಾರೆ. ಆ ಡಿಸ್ಟ್ರಿಕ್ಟ್ ಆಫೀಸರು ಇವರಿಗೆ ಶಿಫಾರಸು ಮಾಡ್ತಾರೆ. ಅಲ್ಲಿ ಲೋಕಲ್ ಕಮಿಟಿ ಅವ್ರಿಗೆ ನ್ಯಾಯ ತಿಳಿಸ್ಕೊಡ್ತಾರೆ. ಅಲ್ಲಿ ಮಹಿಳಾ ಆಯೋಗ ಇನ್ವಾಲ್ವ್ ಆಗುತ್ತೆ, ಭಾಷೆ ಕಮಿಟಿ ಇನ್ವಾಲ್ವ್ ಆಗುತ್ತೆ, ಎಲ್ಲ ಇನ್ವಾಲ್ವ್ ಆಗುತ್ತೆ. ಆ ಸೂಚನೆಗೆ ಆಗುತ್ತೆ. ಅದನ್ನ ಕಾರ್ಯಾಲಯ ಇಲ್ಲ ಮಾಡಬೇಕು. ಪ್ರತಿಯೊಬ್ಬರಿಗೂ ನಿರ್ವಹಿಸುತ್ತೆ. ಮನೆಗೆ ಕೆಲಸ ಮಾಡೋ ಕೆಲಸದಾಗಿಯೂ ಸಹ ಅವಳಿಗೂ ನಾವು ಪರಿಹಾರ ಒದಗಿಸಿಕೊಡ್ತೀವಿ. ಈ ವಿಚಾರದಲ್ಲಿ ಸರ್ ನೀವು ದೂರಿ ಬಗ್ಗೆ ಹೇಳಿದ್ರೆ ಈಗ ಗೊತ್ತಾಗುತ್ತೆ ಸರ್. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್. ಸಪೋಸ್ ನಾನೇ ಯಾರೋ ಒಂದು ಲೇಡಿ ಮೇಲೆ ಹೆಚ್ಚು ಮಾಡಿದೆ, ಹೆಚ್ಚು ಮಾಡಿ ನಾನು ಹೇಳಿಲ್ಲ. ಆ ಲೇಡಿ ಮೇಲೆ ಹೇಳಿಲ್ಲ. ಆ ಕಮಿಟಿ ಬರ್ತಾರಲ್ಲ, ನಮ್ದು ಆ ಲೇಡಿ ಮೇಲೆ ಇಬ್ಬರು ಸಮಸ್ಯೆ ಆಲಿಸಿದ್ರಲ್ಲ, ಕೇಳಿದ್ರಲ್ಲ, ಅವರು ಕೂಡ ಯಾರು ಹೇಳಿಲ್ಲ. ಈ ಸಮಸ್ಯೆ ಬಗೆಹರಿಸಲು ಪರಿಹಾರ ಮರಳಿ ಕೊಡೋರು ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಶಿಯಾಲಿಟಿ ಅಂತ ಹೇಳ್ತೀವಿ, ಅದನ್ನ ಎಲ್ಲೂ ಬಾಯಿರಲಿಲ್ಲ. ಇದ್ರ ಅರ್ಥ ಮಾಡಬೇಕು. ಹೇಳಿದ್ರೆ ಹೋಗಿ ಕೆಲವರ ಕೇಸ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಬಾಯಿ ಬಿಡಬೇಕು. ಆ ಲೇಡಿ ಮೇಲೆ ಕಷ್ಟ ಹೋಗೋದು ಯಾರೋ ಒಂದು ನಮ್ಮಿಬ್ಬರು ಸಮಸ್ಯೆ ಕಮಿಟಿ ಆಗ್ಬೋದು, ಲೋಕಲ್ ಕಮಿಟಿ ಆಗ್ಬೋದು, ಕಮಿಟಿಗಳೊಳಗೆ ಭಾಷೆ ಆಗ್ಬೋದು, ಯಾರೇ ಆಗ್ಬೋದು, ಯಾವುದೇ ಕಾರಣಕ್ಕೂ ಬಾಯಿ ಬಿಡಂಗಿಲ್ಲ. ಯಾರಿಗೆ ಬಾಯಿ ಬಿಡಬೇಕು? ಭಾಷೆ ಕಮಿಟಿ ಸಭ್ಯರಿಗೆ ಬಾಯಿ ಬಿಡಬೇಕು. ಯಾಕಂದ್ರೆ ಅವ್ರಿಗೆ ಮಾಡೋಕ್ಕಾಗ್ತದೆ. ಇನ್ಯಾರಿಗೆ ಬಾಯಿ ಬಿಡಬೇಕು? ಕುಟುಂಬದವರಿಗೆ ಮಾತ್ರ. ಈಗ ಇಟ್ಬಿಟ್ಟು ಅನಾವಶ್ಯಕವಾಗಿ ಅಸಂಬದ್ಧವಾದ ವಿಚಾರಗಳಿಗೆ ಯಾವುದೇ ಕಾರಣಕ್ಕೂ ಬಾಯಿ ಬಿಟ್ಬಿಟ್ಟು ಆಯ್ತಾ ಆಡಳಿತ ಆ ಕಾನ್ಫಿಡೆನ್ಶಿಯಾಲಿಟಿ ಡಿಸೈಡ್ ಇದೆ ಬೇರೆ ಕೆಲಸ ಇವಾಗಲೇ ನಾವು ರೆಡಿ ಆಗ್ತೀವಿ. ಸೊ ಹಾಗಾಗಿ ನೀವು ಕಾನ್ಫಿಡೆನ್ಶಿಯಾಲಿಟಿ ಮಾಡ್ಕೊಂಡು ಆಡಳಿತ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಕಮಿಟಿ ಇದೆ, ಕೋರ್ಟ್ ಇದೆ, ಕಚೇರಿ ನೋಡ್ಕೊಳುತ್ತೆ. ನಾನು ಹೇಳ್ತಾರೆ ಬೇಡ ಅಂತ ಮಾತಾಡಿದ ಬೇಗ ಮೇಲೆ ಹೋಗಾಡೋದು ಸಮಸ್ಯೆ ಮಾಡೋದು ಬೇರೆ ಹಾಕಬೇಕು. ಇದರಿಂದ ನಮ್ಮ ಕೆಲಸ ಆಡೋದು, ವಾರ ಆಡೋದು, ದುಡ್ಡು ಆಡೋದು, ಸಂಬಂಧಗಳಲ್ಲಿ ನಮ್ಮ ಮರ್ಯಾದೆ ಆಡೋದು, ಹೊರಡೋದು ಯಾವ ಮರ್ಯಾದೆ ಕೊಡೋಲ್ಲ. ಯಾವ ನಮ್ಮ ಕೊಡಲಿ ತಂದಿರೋ ಪೆನಾಲ್ಟಿ ಅಥವಾ ಮದುವೆ ಆಗಿಲ್ಲ ನಾವು ಇಡ್ಸಿಲ್ಲ, ಈಗ ಇಡ್ಸಿಲ್ಲ ಇಲ್ಲ ಈಗೆಲ್ಲ ಮಾಡಿರೋಣ ನಮಗೆ ಅಷ್ಟೇ ಅಲ್ವಾ? ಇಷ್ಟೆಲ್ಲ ಬೇಕಾಗುತ್ತೆ. ನಾನು ಹೇಳಿದಂಗೆ ಅಕಸ್ಮಾತ್ ಕಂಪ್ನಿ ಸೂಕ್ತ ಪರಿಹಾರ ಸಿಗಲಿಲ್ಲ ಅಥವಾ ಭಾಷೆಗೆ ಹುಟ್ಟಿದ್ದು ಫೈನಲ್ ವರ್ಡಿಂಗ್ ಹಾಕಿ ಸೂಕ್ತ ಅನಿಸ್ತಿಲ್ಲ, ಸಮಂಜಸ ಅನಿಸಲ್ಲ, ಇಲ್ಲ ನಾನು ಕೊಟ್ಟಿದ್ದು ಸರಿ ಆಗಿ ಓದ್ತಾರೆ ಅದು ಓದ್ತಾರೆ. ಆಗಿ ಅಷ್ಟೇ ಮಾತ್ರ ಸರ್ವೋಚ್ಚ ಅಧಿಕಾರ ಕೊಟ್ಟಿಲ್ಲ. ನೀವು ನಿಶಾ ಇರ್ಬೇಕಂತ ಮಾಡ್ಬಾರ್ದು. ಆ ಹುಡುಗರು ಸಮೇತ ಹೆಸರಿಲ್ಲ, ಅವರು ಸಹ ಇಲ್ಲ ನೀವು ಕೊಟ್ಟರೆ ಸರಿಲ್ಲ ಇಟ್ಕೊಂಡು ಗಂಭೀರ ಹೋಗ್ತೀನಿ. ಅವ್ರಿಗೂ ಅಧಿಕಾರ ಇದೆ, ಗುರು ಅಧಿಕಾರ ಗುರು. ಸೊ ಹಾಗಾಗಿ ಅದನ್ನ ಕುದುರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಮಾಡ್ಕೊಂಡು ಹೋಗ್ಬೋದು. ಹೇಳಿದೆ ಒಂದು ಇಂಟ್ರಿ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಕೇಸು ಸ್ವಲ್ಪ ಡಿಲೇ ಆಗ್ತದೆ. ಈ ಕಂಪ್ಲೇಂಟ್ ಒಂದು ರೆಸ್ಪಾಂಡ್ ಕಂಪ್ಲೇಂಟ್ ಬಂದು ಅತ್ಯಾಚಾರಕ್ಕೆ ಒಳಪಟ್ಟಂತ ಮಹಿಳೆ ರೆಸ್ಪಾಂಡೆಂಟ್ ಬಂದು ಅತ್ಯಾಚಾರ ಎಸೆಯಲು ಯೋಗ ಅವ್ರಿಗೆ ಏನಾದರೂ ಸರಿಯಾದ ಎವಿಡೆನ್ಸ್ ಕೊಡೋದಕ್ಕೆ ಟೈಮ್ ಆಗ್ತಾ ಇದೆ. ಅದು ಆ ಎವಿಡೆನ್ಸ್ ಮಾಡ್ಕೊಂಡು ಕಮಿಟಿ ಅಂತ ಹೇಳ್ತೀವಿ ಕಂಪ್ನಿಯಲ್ಲಿ, ಲೋಕಲ್ ಕಮಿಟಿ ಡಿಸ್ಟ್ರಿಕ್ಟ್ ಲೆವೆಲ್
ಎವಿಡೆನ್ಸ್ ಕರೆಕ್ಟ್ಕೊಂಡು ಸೂಪರ್ ಪರಿಹಾರ ಕೊಡೋದು ಸ್ವಲ್ಪ ತಡ ಆಗ್ತಿದೆ ಅಂತ ಗೊತ್ತಾದ್ರೆ ಎಡಿಗಾಗಲಿ ಗಟ್ಟಿಗಾಗಲಿ ಒಂದಷ್ಟು ಇಂಟರ್ವ್ಯೂ ಏನು ಇಂಟರ್ವ್ಯೂ ತಾತ್ಕಾಲಿಕವಾದ ಪರಿಹಾರ ಏನಂದ್ರೆ ಅತ್ಯಾಚಾರಕ್ಕೆ ಒಳಗೊಂಡಂತ ಆ ಮಹಿಳೆಗೆ ಕಂಪ್ನಿಗಳಿಂದ 2 ಕೊಡ್ತಾರೆ, ಹಾಗೆ ಸಂಬಳ ಕೊಡ್ತಾರೆ. ಅಥವಾ ಒಂದೇ ಲೊಕೇಶನ್ ಈಗ ನಾನು ಲೊಕೇಶನ್ ಇದ್ದರೆ ಆ ಹುಡುಗಿ ಲೊಕೇಶನ್ ಇದ್ದರೆ ನಾನು ಬೇರೆ ಲೊಕೇಶನ್ ಹಾಕ್ತಾರೆ, ಅಥವಾ ಬೇರೆ ಸ್ಟೇಟಲ್ಲಿ ನಮ್ಮ ಲೊಕೇಶನ್ ನಮ್ಮ ಕ್ಯಾಪ್ಷನ್ ಅಲ್ಲಿಗೆ ಹಾಕ್ತಾರೆ. ಅಥವಾ ನೀವು ಮನೆಯಲ್ಲೇ ಕೆಲಸ ಮಾಡೋಣ ನಿಮಗೆ ಮತ್ತು ಆಫೀಸ್ ಹೋಗಿದ್ದಾರೆ, ನಾವಿಬ್ಬರು ಒಂದೇ ಮನೆಯಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಾವಿಬ್ಬರು ಗಣೇಶ್ ರಿಪೋರ್ಟ್ ಮಾಡ್ತೀವಿ, ಗಣೇಶ್ ರಿಪೋರ್ಟ್ ಮಾಡೋದ್ರಿಂದ ಬೇರೆ ಯಾರು ಮ್ಯಾನೇಜರ್ ಕೆಲಸ ಮಾಡ್ತಾರೆ, ಬೇರೆ ಬಿಸ್ನೆಸ್ ಚೇಂಜ್ ಮಾಡ್ತಾರೆ. ನೀವು ಏನು ಬಿಸ್ನೆಸ್ ಏನಲ್ಲಿ ಕೆಲಸ ಮಾಡಿ ಏನಲ್ಲಿ ಕೆಲಸ ಮಾಡ್ತಾರೆ, ಈ ಥರದ ಒಂದು ಇಂಟರ್ವ್ಯೂ ಅದು ಪರಿಹಾರ ಸೂಕ್ತ ಪರಿಹಾರ ತಗೋಬಹುದು. ಸೊ ಇಷ್ಟು ಏನಾದರೂ ಡೌಟ್ ಇದೆಯಾ? 12 ವರ್ಷ ಬೇಕು, 20 ವರ್ಷ ತುಂಬ ಕೇರ್ಫುಲ್ ಆಗಿರಬೇಕು. ಹೆಣ್ಣುಮಕ್ಕಳ ವಿಚಾರದಲ್ಲಿ ಯಾವಾಗಲೂ ಕೋರ್ಟ್ ಆಗಿ ಕಚೇರಿಯಾಗಿ ದಾಯಗಳಾಗಿ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಯಾವುದೇ ಕಾನೂನು ಮುಸುಗುಗಳಾಗಿ ಭಾರಿ ಪ್ರಭಾವವಾಗಿದೆ. ಕೋಟಿ ದುಡ್ಡು ಕೊಟ್ಟರು ಹೊರಗಡೆ ಬರ ಆಗ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಗೊತ್ತಿರುತ್ತೆ ಎಷ್ಟು ಕೋಟಿ ದುಡಿತಿದ್ದು ಹೊರಗಡೆ ಬರ. ಯಾಕಂದ್ರೆ ಕೇಸ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ, ಕೇಸ್ಗಳು ಎಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ, ನಾವು ಅಷ್ಟು ಗ್ಯಾರಂಟಿಗಳನ್ನು ಮತ್ತು ಹೊರಗಡೆ ಬರೋಕ್ಕಾಗ ಗೊತ್ತಿರುತ್ತೆ ಎಷ್ಟು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಕಂಪ್ನಿ ಒಳಗಡೆ ಆಗಲಿ ಕಂಪ್ನಿ ಹೊರಗಡೆ ಕೆಲಸ ಮಾಡ್ತಿರ್ತಾರ ತುಂಬ ಇಂಥ ವಿಚಾರ ಜಾಗೃತಿ ಇರಬೇಕು. ಬೆಳೆ ಅಭಿಪ್ರಾಯಗಳು ನಾವು ಬೈದ್ರು ಬರುವಾಗಿಲ್ಲ, ಇವೊಂದು ಸುಳ್ಳು ಅವ್ರು ಅದೇ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾರೆ. ನೀವು ಗಾಡಿ ಹೊರಗಡೆ ಬಂದು ದಯವಿಟ್ಟು ಕಾನೂನು ತಗೊಳ್ಳಿ. ಆಮೇಲೆ ನೀವು ಏನೇ ಮಾತಾಡಿದ್ರೆ ನಾವು ಬೇರೆ ರೆಕಾರ್ಡ್ ಮಾಡಿ ಪಾಸ್ ಮಾಡಿದ್ರೆ ಅಸಭ್ಯಗೆ ಹೋಗಿಸ್ತಾ ಇದ್ದಾರೆ. ಡ್ರೈವರ್ ನೋಡೋಣ ಸರಿ ಇಲ್ಲ, ಮಿರರ್ ಸೆಟ್ ಮಾಡ್ಕೊತಾನೆ, ಏನು ಬೇಕಾಗ್ಬೋದು. ಈ ಇಂಪ್ಯಾಕ್ಟ್ ಮಾಡಿದ್ದಲ್ಲ ಉದ್ದೇಶ 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 ಇರುತ್ತೆ. ಕೆಲವರು ಎಷ್ಟು ಒಳ್ಳೆಯದಾಗಿತ್ತು ಡ್ರೈವರ್ಗಳು, ಕೆಲವರು ನನ್ನೇ ನೋಡಿದಾಗ ಕಂಪ್ಲೇಂಟ್ ಅಂತ ವ್ಯಕ್ತಿಗಳು ಇರ್ತಾರೆ. ನಾನು ಬಂದು ಗಣೇಶ್ ಕಂಪ್ಲೇಂಟ್ ಮಾಡ್ತೀನಿ, ಡ್ರೈವರು ನನ್ನ ನೋಡೋದಕ್ಕೋಸ್ಕರ ಬೇರೆ ಸೆಟ್ ಮಾಡ್ಕೊಂಡು ಅಂತ ಗಣೇಶ್ ಅವರ ನ್ಯಾಯಾಧೀಶ ಹಿಂದೇಳಿ ನಾನು ಅವ್ರು ಹೇಳಿದೆ ಕಂಪ್ಲೇಂಟ್ ಇಲ್ಲೇ ನೋಡಬೇಕು, ನಾವು ಮಿರರ್ಗಳು ನೋಡ್ತೀನಿ ಅನ್ಬೇಕು. ಯಾಕಂದರೆ ಸಿಟಿ ಒಳಗೆ ಸ್ಟೇಷನ್ ಮಾಡಲ್ಲ, ಯಾಕಂದರೆ ರೈಟ್ ಸೈಡ್ ಮಿರರ್ ನೋಡಬೇಕು, ಲೆಫ್ಟ್ ಸೈಡ್ ಮಿರರ್ ನೋಡಬೇಕು. ಯಾಕೆಂದ್ರೆ ನಾವು ನಮ್ಮ ಬಾಡಿಗಳಲ್ಲಿ ಲೆಫ್ಟ್ ಸೈಡ್ ಅವ್ರಿಗೆ ಟಚ್ ಮಾಡ್ತಾನ, ನಾನು ಆಗಲೇ ನಂತರ ಹೋಗ್ತೀವಿ ನೆಕ್ಸ್ಟ್ ಅಂತ ಗಾಡಿ ನಮಗೆ ನಾವು ಮಿರರ್ ಸೆಟ್ ಮಾಡ್ಕೊತೀವಿ. ಲೆಫ್ಟ್ ಸೈಡ್ ಲೇಡೀಸ್ ಲೆಫ್ಟ್ ಸೈಡ್ ಹೋಗ್ತೀವಿ. ಅದೇ ಪದೇ ನಾವು ಮಿರರ್ ನೋಡ್ತಿದ್ದಾಗ ಅವ್ರು ಏನಾರ ಯಾಕೆ ನನ್ನೇ ನೋಡ್ತಾವಲ್ಲ ಅಂತ ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಓಕೆ ಕರೆಕ್ಟ್ ಅಲ್ಲ ಸರ್? ನಿಮ್ಮ ಹತ್ರ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಆಯ್ತಾ? ಯಾವುದು ಥಿಯರಿ ಕ್ಲಾಸ್ ನಡೀತಾ ಇಲ್ಲ, ನಾನು ಲೆಕ್ಚರರು ಅಲ್ಲ ಆಯ್ತಾ. ಪ್ರಾಕ್ಟಿಕಲ್ ಆಗಿ ನೋಡೋ ದಟ್ ವಾಸ್ ಅ ಪ್ರಾಕ್ಟಿಕಲ್ ಇನ್ಸ್ಟೆನ್ಸ್. ಶ್ರೀಧರ್ ಅನುಭವಿಸಿದ್ದು ಅಲ್ಲಪ್ಪ, ನಾನೇನು ಮಾಡಿಲ್ಲ ಅದೇನೋ ಹೇಳ್ತಾರೆ, ನಾನು ಹೇಳಿಲ್ಲ ಅದೇ ಇಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಶ್ರೀಧರ ಮಾಡಿದ್ದು ಉದ್ದೇಶ ಆಗಿದ್ರೆ ಇಂಪ್ಯಾಕ್ಟ್ ಆಗಿರಲ್ಲ. ಎರಡನೇದು, ಎಷ್ಟು ಜನ ಡ್ರೈವರ್ಗಳು ಶ್ರೀಧರ ತರನೇ ಉದ್ದೇಶ ಇಟ್ಕೊಂಡು ಬೇರೆ ಸೆಟ್ ಮಾಡಿರಲ್ಲ ಅಂತ ಹೋಗ್ತಾರೆ. ಎಷ್ಟು ಜನ ಡ್ರೈವರ್ಗಳು ಶ್ರೀಧರ ತರನೇ ಒಳ್ಳೆ ಉದ್ದೇಶ ಇಟ್ಕೊಂಡು, ಈಗ ಅಕಸ್ಮಾತ್ ಅದೇ ಶ್ರೀಧರು 2-3 ಇನ್ಸಿಡೆನ್ಸ್ ಅಲ್ಲಿ ಬರೀ ವಿದೇಶ ಕೊಡ್ಕೊಂಡೆ ಗೊತ್ತಿಲ್ಲ, ಒಂದು ಇನ್ಸಿಡೆನ್ಸ್ ಎಸ್ಕೇಪ್ ಮಾಡ್ಬಿಡೋದು. ಮತ್ತು ಇನ್ನೊಂದು ಅದೇ ಟೈಮ್ ಬೇರೆ ಅದೇ ಟೈಮ್ ಆದರೆ ನಾನು ಅವಾಗ ಏನು ಹೇಳಿದೆ, ಪ್ರತಿ
ಕೊಡೋದಕ್ಕೋಸ್ಕರ ಅಥವಾ ಉದ್ದೇಶದ ದೂರು ಕೊಡೋದಾಗ ಅದೇ ಎಂಪ್ಲಾಯ್ ಹೇಳ್ಬೋದು, ಅದೇ ಎಂಪ್ಲಾಯ್ ಅಲ್ಲ, ಬೇರೆ ಎಂಪ್ಲಾಯ್ ಸೇಮ್ ಗಾಡಿ ಸೇಮ್ ಸೀಟರ್ ಎಂಪ್ಲಾಯ್ ಬೇರೆ ಎಂಪ್ಲಾಯ್ ಬಂದು ಸೀದಾ ಕನೆಕ್ಟ್ ಮಾಡ್ತಾರೆ. ಈಗ ಯಾವ ಥರ ನಾವು ಸ್ವೀಕಾರ ಮಾಡೋದು ಕಮಿಟಿನಲ್ಲಿ. ಎರಡನೇದು ಉದ್ದೇಶಪೂರ್ವಕವಾಗಿ ಮೊದಲನೇ ಹಂತದಲ್ಲೇ ಒಪ್ಕೊಂಡ್ಬಿಡ್ತಾರೆ. ಇಲ್ಲ ಸರ್ ನಾನು ಗೊತ್ತಿಲ್ಲ ಅವ್ರು ಕುತ್ಕೊಂಡಿರೋದು ನಾನು ತಿರುಗಿಸ್ತಕ್ಕಂಥ ಉತ್ತರ ಕಾಣ್ಬೋದು. ನಾವು ಕುತ್ಕೊಂಡ ಮೇಲೆ ನಾವು ಕೆಲಸ ಮಾಡೋದು ಅದೊಂಥರ ತಪ್ಪು. ನಾವು ಪೂರ್ವದಿಂದ ಮುಂಚೆ ನಾವು ಇಷ್ಟಪಡ್ತಾಗಿತ್ತು ಯಾವ ತಪ್ಪು ವಿವರಣೆ ಮಾಡ್ತಾರೆ? ತಪ್ಪು ಅಂದ್ರೆ ಅವ್ರು ಕುತ್ಕೊಂಡ ಮೇಲೆ ನಾವು ಪೂರ್ವದಿಂದ ಕೆಲಸ ಮಾಡೋದು, ಆಮೇಲೆ ಫೇಸ್ ಮಾಡ್ತೀವಿ ಕೆಲಸ ಮಾಡೋದು ಅದೊಂಥರ ತಪ್ಪು. ಅಷ್ಟೇ ನಾವು ಹೇಳಿದ್ವಿ ಸರ್. ಸರಿ ತಪ್ಪು ಸೀರೆ ಉದ್ದೇಶ ಕರೆಕ್ಟ್ ಆಗಿದ್ದರೆ ಪರಿಣಾಮ ಬೀರಲ್ಲ. ಅದನ್ನೇ ಭಾಷೆ ಬೇರೆ ಹೇಳಿದೆ. ಇನ್ನು ಉದ್ದೇಶ ಏನು, ಏನು ಮಾಡಕೊಂಡಿದ್ಯಾ ನೀನು ಉದ್ದೇಶಪೂರ್ವಕವಾಗಿ ನೀನು ಕೆಟ್ಟಗೊಳ್ಬೇಕು ಹಾಗೆ ಅನ್ಯಾಯ ತೋರಿಸಬೇಕು ನೀನು ಬಿಟ್ಟಿದೆಯೋ ಅಥವಾ ನಿನ್ನ ಚಾಲಕ ಕನ್ನಡ ಅನುಭವಿಸೋದಕ್ಕೆ ಚಾಲಕ ಆಗಿರುತ್ತೆ, ಬೇರೆ ಬೇರೆ ಹೋಗುತ್ತೆ, ಅದನ್ನ ಮಾಡೋದಕ್ಕೆ ಹೊರಡಿದೆಯೋ ಆ ಉದ್ದೇಶ ಅಷ್ಟೇ ಕಮ್ಮಿ ಹೇಳ್ತಾರೆ. ಎರಡು ಹೇಳಿದೋ ಹೊರಗಿನ ಮುಂಚೆ ಸೆಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋಕೆ ಆಗೋಲ್ಲ. ನಿಮ್ಮ ಉದ್ದೇಶ ಎಲ್ಲಿಯೂ ಕರೆಕ್ಟ್ ಅಲ್ಲಿವರೆಗೂ ಯಾವಾಗ ವಿಚಾರ ರಿಪೀಟೆಡ್ ಆಗುತ್ತೆ ಅವಾಗ ನಾವು ಬೇರೆ ಬೇರೆ ಎಂಪ್ಲಾಯ್ಗಳನ್ನು ಪ್ರಯೋಗ ಮಾಡ್ತೀವಿ. ಬೇರೆ ಬೇರೆ ಎಂಪ್ಲಾಯ್ಗಳ ಅನಿಸಿಕೆ ಹೋದ್ರೆ ಇಲ್ಲ ಆ ಆಗೋದಲ್ಲ ಅಂತ ಯಾವುದೋ ವಿಶೇಷ ಆಗಿದೆ ಅಂದರೆ ಎಂಪ್ಲಾಯ್ ಯಾವ ಕೆಲಸವಾಗಿಲ್ಲ. ಹಲವಾರು ಎಂಪ್ಲಾಯ್ಗಳು ಅದೇ ಇಲ್ಲ ನಾವು ಮೂಲದಿಂದ ಇಡೋದು ಸೆಟ್ ಮಾಡ್ಕೊಳ್ಳೋ ಕೆಲಸ ಆಗಿದೆ ಆಫೀಸ್ ಆಗುತ್ತೆ. ನಿಮ್ಮ ಉದ್ದೇಶ ಕಡಿಮೆ ಇರಬೇಕು. ಈಗ ಇಂಗ್ಲೆಂಡ್ ನೋಡ್ತಿದ್ದೀರಲ್ಲ, ಇಂಗ್ಲೆಂಡ್ ನೋಡಿದಾಗ ಸೊ ನೀವು ಅವ್ರಿಗೆ ಇಂಗ್ಲೆಂಡ್ ಲೇಡೀಸ್ ಮಾಡಿದ್ರೆ ನೀವು ಅವ್ರು ನೋಡಿದ್ರೆ ಫ್ರೆಂಡ್ ಅಲ್ಲಿ ಅವ್ರು ಇಂಗ್ಲೆಂಡ್ ಲೇಡೀಸ್ ಕೊಟ್ಟಿರ್ತಾರ ನಿಮ್ಗೆ ಅವ್ರು ಕಾಣ್ತಾರೆ, ಹೌದಲ್ವಾ? ಇವಾಗ ಅವ್ರು ಅದನ್ನು ಗೊತ್ತಾಗತ್ತೆ. ಅವ್ರು ಹೇಳಿದ್ರು ಅವರು ಆಪೋಸಿಟ್ ಇರೋಣ ಅವ್ರಿಗೆ ಅಡ್ಜಸ್ಟ್ ಮಾಡಿದಾಗ ಅವ್ರು ತಪ್ಪೇಳ್ಕೊಂಡಿರಲ್ಲ. ಯಾವುದೇ ಕಾರಣಕ್ಕೂ ನೀವು ಫುಲ್ ಡೌನ್ ಮಾಡಿದಾಗ ಮಾತ್ರ ಇಂಗ್ಲೆಂಡ್ ಕಾಣಿಸ್ತಾರೆ ಅಲ್ವಾ? ಯಾಕಂದ್ರೆ ಆಕ್ಚುಲಿ ಪ್ರಾಕ್ಟಿಕಲ್ ನೋಡಿದ್ದೇನೆ. ಇಂಗ್ಲೆಂಡ್ ಕೂತ್ಕೊಂಡು ಡ್ರೈವ್ ಮಾಡಿದ್ದೀವಿ, ಡ್ರೈವರ್ ಓಡಿಸ್ತಾ ಇದ್ದಾಗ ಇಂಗ್ಲೆಂಡ್ ಕೂತ್ಕೊಂಡಿದ್ವಿ, ಸೊ ಗೋಡೆ ಅವರು ಕೂತ್ಕೊಂಡಿದ್ವಿ, ಡ್ರೈವರ್ ಕೂತ್ಕೊಂಡಿದ್ವಿ. ಸೊ ಡ್ರೈವರ್ ಒಂದು ಅಡ್ಜಸ್ಟ್ ಮಾಡಿದಾಗ